ಸ್ಪಂದನ ಅವರನ್ನ ಕಳೆದುಕೊಂಡು ಈಗ 1 ವರ್ಷಗಳಾಗುತ್ತಾ ಬರುತ್ತಿದೆ. ಹೌದು, ಆಗಸ್ಟ್ ತಿಂಗಳು ಮೊದಲ ವಾರ ಬಂದ್ರೆ ಸ್ಪಂದನ ಬಿಟ್ಟೋಗಿ 1 ವರ್ಷ ಪುಣ್ಯ ಸ್ಮರಣೆಯನ್ನು ಕೂಡ ಮಾಡಬೇಕಾಗುತ್ತೆ. ಇನ್ನ ಪ್ರತಿಯೊಬ್ಬರು ಕೂಡ ಆಮೇಲೆ ಕಮೆಂಟ್ಸ್ ನಲ್ಲಿ ಕೂಡ ಅಷ್ಟೇ ವಿಜಯರಾಘ್ ಅವರಿಗೆ ಇನ್ನೊಂದು ಮದುವೆ ಆಗಿ, ಮತ್ತೆ ಹೊರಗಡೆ ಅವರು ಕೂಡ ಅಷ್ಟೇ ಇನ್ನೊಂದು ಮದುವೆ ಆಗಿ ಅಂತ ಸಂಬಂಧಿಕರು ಕೂಡ ಅಷ್ಟೇ. ಸೊ ರೀತಿಯಲ್ಲ ಮಾತುಗಳು ಬರುವುದು ಸಹಜ. ವಿಜಯರಾಘವೇಂದ್ರ ಅವರು ಅದನ್ನ ಕೇಳಿಸ್ಕೊತಾರೆ, ಆದ್ರೆ ಸುಮ್ಮನೆ ಆಗ್ತಾರೆ. ಯಾಕೆಂದ್ರೆ ಸ್ಪಂದನ ಅವರ ಒಂದು ಜಾಗವನ್ನ ಬೇರೆ ಯಾರಿಂದಲೂ ಕೂಡ ತುಂಬಲು ಸಾಧ್ಯವಿಲ್ಲ. ಮಗನಿಗೋಸ್ಕರ ಹೊಸ ನಿರ್ಧಾರವನ್ನ ತೆಗೆದುಕೊಳ್ಳೋಣ ಅಂತ ಒಂದು ಕ್ಷಣ ಅಂದುಕೊಂಡ್ರು ಕೂಡ ಅದು ಬೇಕಾಗಿಲ್ಲ, ಸಾಧ್ಯವೂ ಕೂಡ ಇಲ್ಲ ಅಂತ ವಿಜಯರಾಘವೇಂದ್ರ ಅವರು ದೊಡ್ಡ ನಿರ್ಧಾರವನ್ನೇ ಮಾಡಿದ್ದಾರೆ. ಯಾಕೆಂದ್ರೆ ಸ್ಪಂದನ ಅಷ್ಟು ಪ್ರೀತಿಯ ಪತ್ನಿ ಆಗಿದ್ರು, ಜೀವಕ್ಕೆ ಒಂದು ಜೀವ ಕೊಡುವಂತ ಒಂದು ಪತ್ನಿನೇ ಇಲ್ಲ ಅಂದಮೇಲೆ ಆ ಒಂದು ಸ್ಥಾನ ಬೇರೆ ಯಾರಿಂದಲೂ ಕೂಡ ತುಂಬಲು ಸಾಧ್ಯವಿಲ್ಲ. ಅದೇ ಒಂದು ನೆನಪಿನಲ್ಲೇ ನಾನು ಜೀವಿಸುತ್ತೇನೆ ಅಂತ ಕೊನೆಯವರೆಗೂ ಕೂಡ ಹಾಗೆ ಇರೋಕೆ ಇಚ್ಛಿಸುತ್ತಾರೆ ವಿಜಯರಾಘ್ ಅವರು. ಸೊ ಶೌರ್ಯ ಕೂಡ ತುಂಬಾ ಚೆನ್ನಾಗಿ ವ್ಯಾಸಂಗ ಮಾಡುತ್ತಾ ಅವರ ಪಾಡಿಗೆ ಅವರು ತಮ್ಮ ಒಂದು ಕೆಲಸವನ್ನ ಅಂದ್ರೆ ವ್ಯಾಸಂಗವನ್ನ ಮಾಡಿಕೊಂಡು ಜೀವಿಸುತ್ತಿದ್ದಾರೆ. ವಿಜಯರಾಘ್ ಅವರು ಸಿನಿಮಾ ಶೂಟಿಂಗ್ ಅಂತೆಲ್ಲ ಕಂಪ್ಲೀಟ್ ಆಗಿ ಅವರು ಕೂಡ ಬಿಸಿ ಆಗಿದ್ದಾರೆ. ಇನ್ನು ಇದ್ರ ಬಗ್ಗೆ ಎಲ್ಲ ಆಲೋಚನೆ ಮಾಡುವಷ್ಟು ಟೈಮ್ ಕೂಡ ಅವರಿಗೆ ಇಲ್ಲ. ನಿಮ್ಗೂ ಕೂಡ ವಿಜಯರಾಘ್ ಇಷ್ಟನ ಮೊದಲ ವರ್ಷದ ಪುಣ್ಯ ಸ್ಮರಣೆ ಬಂದೇ ಬಿಡುತ್ತೆ ನೋಡಿ. ಎಷ್ಟು ಬೇಗ 1 ವರ್ಷ ಕಳೆದ ಹೋಯ್ತು ಸ್ಪಂದನ ಇಲ್ಲ.